Hey guys, welcome back to my YouTube channel, Yashu Vlogs. ಇವತ್ತೇನಂದ್ರೆ ನಮ್ಮ ಸೆಕೆಂಡ್ ಸೆಮ್ದು ಫಸ್ಟ್ ಇಂಟರ್ನಲ್ಸ್. ಈ ಫಸ್ಟ್ ಇಂಟರ್ನಲ್ಸ್ ಒಂಥರ ಫನ್ನಿ ಆಗ ಅನ್ಸುತ್ತೆ ಗೈಸ್. 4 ದಿನ ಸುಮ್ನೆ ಅಟ್ಟರ್ ವೇಸ್ಟ್ ಅಂತ ಅನ್ಸುತ್ತೆ. 4 ದಿನ ಆರಾಮಾಗಿ ಸುತ್ತಾಡ್ಕೊಂಡು ಮಜಾ ಮಾಡ್ಕೊಳ್ಳೋರ್ಗೆ ಒಳ್ಳೆ ಅವಕಾಶ ಇದು. ಏನಕ್ಕೆ ಈ ತರ ಫಸ್ಟ್ ಇಂಟರ್ನಲ್ಸ್ ಅಂತ ಹೇಳ್ತೀನಿ ನಿಮ್ಗೆ. ನಂಗೆ ನಿಜವಾಗ್ಲೂ ಇವತ್ತು ಯಾವ ಇಂಟರ್ನಲ್ಸ್ ಇದೆ ಫಸ್ಟ್ ಅನ್ನೋದು ಕೂಡ ಗೊತ್ತಿಲ್ಲ. ಅದನ್ನು ಕೂಡ ನಾನು ನೋಡ್ಕೊಂಡಿಲ್ಲ, ಅಂದ್ರೆ ಓದಿರ್ತೀನ ಏನಂದ್ರೆ ಏನು ಗೊತ್ತಿಲ್ಲ. ಯಾಕೆ ಓದಿಲ್ಲ ಎಲ್ಲ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಇದು ಹೆಂಗಂದ್ರೆ ಫಸ್ಟ್ ಇಂಟರ್ನಲ್ಸ್ ಇದ್ದಾಗ ಬರೀ 1 hour ಮಾತ್ರ ಕಾಲೇಜ್ ಇರುತ್ತೆ ನಮ್ಗೆ. ಆದ್ರೂ 3:30 ತನಕ ಇರ್ಬೇಕು ಕಾಲೇಜಲ್ಲಿ. ಇದೆಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಬನ್ನಿ, ಇವಾಗ ನನ್ ಟೈಮ್ ಆಗಿ ಹೋಗ್ಬಿಟ್ಟಿದೆ. ಆದ್ರೂ ಇವತ್ತು 9:30ಗೆ ಹೋಗ್ಬೇಕು ಅಂತ ಏನಿಲ್ಲ, 10ಗೆ ಸ್ಟಾರ್ಟ್ ಆಗೋದು. ಸೊ 10ಗೆ ರೀಚ್ ಆದ್ರೂ ದಟ್ಸ್ ಫೈನ್. ಅದಕ್ಕೆ ಸ್ವಲ್ಪ ಆರಾಮಾಗಿದ್ದೀನಿ. ಏನಾದ್ರೂ ನೋಡ್ಕೊಬೇಕು ಗೈಸ್. ಏನಂದ್ರೆ ಏನು ಬರಲ್ಲ. ನಂಗೆ ಗೊತ್ತಿಲ್ಲ ಯಾರಾದ್ರೂ ಓದ್ತಾರ ಈ ಇಂಟರ್ನಲ್ಸ್ಗೆ ಅಂತ. ಓದ್ತಾರೆ ಅಂದ್ರೆ ಅವ್ರು ನಿಜವಾಗ್ಲೂ ಗ್ರೇಟ್. ನಾನಂತೂ ನಿಜವಾಗ್ಲೂ ಫಸ್ಟ್ ಸೆಮ್ ಅಲ್ಲಿ ಇದ್ದಾಗ ಸೀರಿಯಸ್ ಆಗಿ ತಗೊಂಡಿದ್ದೆ ಫಸ್ಟ್ ಇಂಟರ್ನಲ್ಸ್. ಅಯ್ಯೋ ಏನಿರುತ್ತೋ ಹೆಂಗಿರುತ್ತೋ ಅಂತ. ಸೆಕೆಂಡ್ ಸೆಮ್ಮಿಗೆ ಬಂದ್ಮೇಲೆ ಈ ಫಸ್ಟ್ ಇಂಟರ್ನಲ್ಸ್ ಏನಿದೆ ಅಲ್ವಾ, ಇದೆಲ್ಲ ಇಂಟರ್ನಲ್ಸ್ ಅನ್ನೋ ತರ ಫೀಲ್ ಆಗೋಗ್ಬಿಟ್ಟಿದೆ. ಸೊ ನೋಡೋಣ ಬನ್ನಿ. ಇವತ್ತಿನ ವ್ಲಾಗ್ ನಮ್ಮ ಫಸ್ಟ್ ಇಂಟರ್ನಲ್ಸ್ ಆಗಿರುತ್ತೆ. ಸೊ ಇದನ್ನ ಇಂಟರ್ನಲ್ಸ್ ಮುಗಿಯೋವರೆಗೂ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಅಥವಾ ಇವತ್ತಿಗೆ ಹೆಂಗ್ ಮಾಡ್ತೀನೋ. ಬಟ್ ರ್ಯಾಂಡಮ್ ಆಗಿ ವಿಡಿಯೋ ಅಂತೂ ಸ್ಟಾರ್ಟ್ ಮಾಡಿದೀನಿ. ಊಟ ಎಲ್ಲ ಆಯ್ತು ಗೈಸ್. ಊಟ ಅಂತ ಇದೀನಿ. ಟಿಫನ್ ಎಲ್ಲ ಆಯ್ತು. ಸೊ ಇವತ್ತು ನನ್ನ ಬಾಕ್ಸ್ ಬಂದ್ಬಿಟ್ಟು ಫುಲ್ ಆಫ್ ಫ್ರೂಟ್ಸ್. ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು ಸ್ಪೆಷಲ್. ಇವತ್ತೇನಂದ್ರೆ ನಮ್ದು ಸೆಕೆಂಡ್ ಸೆಮಿಸ್ಟರ್ ಏನು ಅನ್ಸೋದು. ಟೆಸ್ಟ್ ಬರ್ದ್ಬಿಟ್ಟು ಬಂದ್ಮೇಲೆ ಮಾಡಿರೋ ವಿಡಿಯೋ ನಾನು ಟೈಮ್ ನ ತೋರಿಸ್ತಾ ಇದ್ದೀನಿ ನೋಡಿ. ಎಕ್ಸಾಕ್ಟ್ 10:30 ಆಗಿ 5 minutes 10 minutes ಆಗಿದೆ. ಅಷ್ಟರೊಳಗಡೆ ನಾವು ವಾಪಸ್ ಬಂದ್ಬಿಟ್ಟಿರ್ತೀವಿ. ಅಷ್ಟು ಬೇಗ ಮುಗ್ದೋಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇರೋದು. ಅದಾದ್ಮೇಲೆ ಇನ್ನು 3ವರೆಗೂ ಫುಲ್ ಫ್ರೀ ಇರುತ್ತೆ. ಯಾರು ಹೇಳಲ್ಲ ಕೇಳಲ್ಲ, ಎಲ್ಲಿ ಬೇಕಿದ್ರು ಹೋಗ್ಬೋದು. ನನಗೆ ಸ್ವಲ್ಪ ಸ್ಕಾಲರ್ಶಿಪ್ದು ಚೆಕ್ ಹಾಕೋಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಒಂದು ಸ್ಕಾಲರ್ಶಿಪ್ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನ ಬ್ಯಾಂಕಿಗೆ ಹಾಕೊಳಕ್ ಅಂತ ಹೋಗ್ತಾ ಇದ್ದೀನಿ ಈಗ ಚೆಕ್ ತಗೊಂಡು. ಸೊ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ಒಂದು ಸ್ಕಾಲರ್ಶಿಪ್ಗೆ ಹೋಗೋಕ್ಕಿದೆ, ಅದಕ್ಕೆ ರಜಾ ಹಾಕ್ಬೇಕಂತ ಇದ್ದೀನಿ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ಹೇಳ್ತೀನಿ ಅಂತ. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಕೊಡುವಂಥ ಸ್ಕಾಲರ್ಶಿಪ್ಪು. ನಮ್ಮ ಮನೆಯಲ್ಲಿ ಹಸುಗಳಿರೋದ್ರಿಂದ ನಾವು ಕೂಡ ಹಾಲು ಹಾಕ್ತೀವಿ, ಹಾಗಾಗಿ ನಮಗೆ ಕೊಟ್ಟಿರೋದು ಈ ಸ್ಕಾಲರ್ಶಿಪ್ಪನ್ನು. ಸೊ ಇದು ನೆಕ್ಸ್ಟ್ ಹೈಯರ್ ಎಜುಕೇಷನ್ ಮಾಡೋರಿಗೆ ಎಲ್ರಿಗೂ ಕೂಡ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ನಮ್ಮ ಊರ ಕಡೆ ಎಲ್ಲ ಇದೆ ಈ ಥರ. ಪ್ರತಿ ಅಂದರೆ 10th ಮುಗಿದ ಮೇಲೆ ಮತ್ತು PU ಮುಗಿದ ಮೇಲೆ, ಡಿಗ್ರಿ ಮುಗಿದ ಮೇಲೆ ಈ ಥರ ಆ ಸ್ಟೆಪ್ಸಲ್ಲೆಲ್ಲ ಈ ಸ್ಕಾಲರ್ಶಿಪ್ನ ಕೊಡ್ತಾರೆ. ತುಂಬ ಏನು ಅಮೌಂಟ್ ಇರಲ್ಲ ಗೈಸ್, 5 to 7K ಆ ಥರ ಬರುತ್ತೆ. ನಮ್ಮ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. 3 o'clock ವರೆಗೂ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅನಿಸ್ತಿದೆ ಗೈಸ್. ಬೋರ್ ಆಗ್ತಿದೆ, ನಿದ್ದೆ ಬರ್ತಿದೆ. ಆದರೂ ಟೆಸ್ಟ್ ಮಾತ್ರ ಸೈಕಾಗಿತ್ತು. ಎಲ್ಲರೂ ನಮ್ಮ ಕ್ಲಾಸವರೇ ಇದ್ವಿ ಇಡೀ ಕ್ಲಾಸಲ್ಲಿ. ತೆತ್ತಿದ್ರೆ ಆನ್ಸರ್ಸ್ ಕಾಣಿಸ್ತಾ ಇರುತ್ತೆ. ನನಗೆ ಕಾಪಿ ಹೊಡಿಯೋಕೆ ಅಷ್ಟು ಚೆನ್ನಾಗಿ ಬರಲ್ಲ ಗೈಸ್. ಬಟ್ ಟಿಕ್ಕಿಂಗ್ ಎಲ್ಲ ಆರಾಮಾಗಿ, ಎಲ್ಲರದು ಒಂದೇ ಕ್ವೆಶನ್ ಪೇಪರ್. ಯಾರು ಪೇಪರ್ ನೋಡಿದ್ರೂ ಯಾವ ಆರ್ಡ್ರಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಓದಬೇಕಂತ ಅವಶ್ಯಕತೆನೇ ಇಲ್ಲ ಈ ಫಸ್ಟ್ ಇಂಟರ್ನಲ್ಸ್ಗೆ. ಅದನ್ನೇ ಹೇಳಿದ್ದು, ಫಸ್ಟ್ ಇಂಟರ್ನಲ್ಸ್ ಒಂಥರ ಸೈಕು ಅಂತ. ನೋಡಿ 10 to 10:30 ಬರ್ಬಿಟ್ಟು ಬಂದ್ವಾ, ಇನ್ನು 3 o'clock ತನಕ ಏನಾದರೂ ಮಾಡ್ಕೊ, ಯಾರು ಕೇಳೋರಿಲ್ಲ. ಆಮೇಲೆ 3 to 3:30 ಬರೆದ್ಬಿಟ್ರೆ ಮುಗೀತು ಅಷ್ಟೇ. 4 ದಿನ ಹಿಂಗೆ ವೇಸ್ಟ್ ಆಗುತ್ತೆ. ಬರೀ 1 hour ಅಷ್ಟೇ ಕ್ಲಾಸು. ನಿದ್ದೆ ಮಾಡಿಬಿಡ್ತೀನಿ 3 ಗಂಟೆವರೆಗೂ. ಇನ್ನೇನು ಮಾಡೋದು, ಬೋರ್ ಆಗ್ತಾಯಿದೆ. ಯಾರು ಫ್ರೆಂಡ್ಸ್ ಆದರೂ ಇರಬೇಕಿತ್ತು ಕಾಲೇಜಲ್ಲಿ, ಸ್ವಲ್ಪ ಗಿಟೆ ಹೊಡ್ಕೊಂಡು ಕೂತ್ಕೋಬೋದಿತ್ತು. ಯಾರು ಕಾಲೇಜಲ್ಲಿ ಇಲ್ಲ ಗೈಸ್, ಎಲ್ಲ ಹೊರಗಡೆ ಹೋಗಿದ್ದಾರೆ. ಇಲ್ಲ ಹತ್ರ ಮನೆ ಇರೋರೆಲ್ಲ ಹತ್ರ ಮನೆಗಳಿಗೆ ಹೋಗಿದ್ದಾರೆ. 3 ಗಂಟೆಗೆ ವಾಪಸ್ ಬರ್ತಾರೆ. ನಾನು ಮನೆಗೆ ಹೋಗಿ ವಾಪಸ್ ಬರೋದು ಕಷ್ಟ. ಬಸ್ಗಳು ಸಿಗಲ್ಲ ಅಷ್ಟೇ, ಇನ್ನೇನಿಲ್ಲ. ದೂರ ಅಂತ ಏನಿಲ್ಲ. ಗಾಡಿ ಇದ್ದರೆ ಆರಾಮಾಗಿ ಹೋಗ್ಬಿಟ್ಟು ವಾಪಸ್ ಬರ್ಬೋದು.
ಬಟ್ ಇರಲಿ. ಸೊ ನ್ಯಾಕ್ ಪಿಯರ್ ಗ್ರೂಪ್ ಅವರು ಬಂದು ಅವ್ರದ್ದೊಂದು ಪ್ರೋಗ್ರಾಮ್ ಇರೋ ಕಾರಣ ಕಾಲೇಜಲ್ಲಿ ಈವ್ನಿಂಗ್ ಕಾಲೇಜ್ ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ. ನಾ ಇದ್ರ ಬಗ್ಗೆ ಇನ್ನೊಂದು ವ್ಲಾಗಲ್ಲಿ ನಿಜವಾಗ್ಲೂ ತಿಳಿಸ್ಕೊಡ್ತೀನಿ ಏನಿದು ನ್ಯಾಕ್ ಪ್ರೋಗ್ರಾಮ್ ಅಂತ ಎಲ್ಲ ಹೇಳ್ಬಿಟ್ಟು. ಇದೆಲ್ಲ ಪಾಟ್ಸ್ ಎಲ್ಲ ತರಿಸಿರೋದೆ ಅದಕ್ಕೋಸ್ಕರ. ಅವ್ರು ಬರಬೇಕಾದ್ರೆ ಕಾಲೇಜನ್ನ ಹೆಂಗೆ ಇಟ್ಟಿದ್ದೀವಿ, ಕಾಲೇಜನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಪ್ರತಿಯೊಂದು ಚೆಕ್ ಮಾಡ್ತಾರೆ, ಅದಕ್ಕೆ ಇದೆಲ್ಲ ತರಿಸಿದ್ದಾರೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಟೈಮ್ 7 o'clock. ನಾನು ಮನೆಗೆ ಬೇಗ ಬಂದೆ ಇವತ್ತು, ಬಿಕಾಸ್ 3:30ಗೆ ಕಾಲೇಜ್ ಬಿಡ್ತಾರಲ್ಲ, ಹಾಗಾಗಿ ಮನೆಗೆ ಬಂದಮೇಲೆ ಸ್ಲೆಪ್ಟ್. ನನಗೆ ತಲೆನೋವಿತ್ತು ತುಂಬ. ನನಗೆ ಸಂಡೇಯಿಂದ ಅದೇ ಪ್ರಾಬ್ಲಮ್ಮು. ಸಂಡೇನೂ ಕೂಡ ಫುಲ್ ತಲೆನೋವಿತ್ತು, ಬರೀ ಮಲ್ಕೊಂಡಿದ್ದೆ. ಆ್ಯಂಡ್ ಅದಕ್ಕೇನೆ ಮಂಡೇ ಅಂದರೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು. ಅಟ್ಲೀಸ್ಟ್ ವ್ಲಾಗ್ಸ್ ಆದರೂ ಮಾಡ್ತಾ ಇದ್ರೆ ಸ್ವಲ್ಪ ಎಂಥೂಸಿಯಾಸ್ಟಿಕ್ ಆಗಿರ್ತೀನಿ ಅಂತ. ಬಟ್ ಇನ್ನೂವರೆಗೂ ತಲೆನೋವು ಬಿಟ್ಟಿಲ್ಲ. ಹಾಗಾಗಿ ಮನೆಗೆ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟೆ. ಸೊ ಇವಾಗ ಎದ್ದಿದ್ದೀನಿ, ಅದು ಮನೇಲಿ ಎಪ್ಸಿದ್ಗೆ ಎದ್ದುಳ್ದೆ, ಇಲ್ಲ ಅಂದರೆ ಎಚ್ಚರನೂ ಆಗ್ತಾ ಇದ್ದೆ, ಇದನ್ನೋ ಇಲ್ಲೋ ಗೊತ್ತಿಲ್ಲ. ಸೊ ಎದ್ಬಿಟ್ಟು ನಾಳೆನ ಇಂಟರ್ನಲ್ಸ್ಗೆ ನಾನು ಆಬ್ವಿಯಸ್ಲಿ ಏನು ಓದಲ್ಲ. ಇಂಟರ್ನಲ್ಸ್ಗೆ ನಮಗೆ ಎಲ್ಲರಿಗಿಂತ ನಮ್ಗೆ ಹೆಂಗೆ ಬಿದ್ದಿದೆ ಅಂದರೆ, ಎಲ್ಲರಿಗೂ ಸೀನಿಯರ್ಸು ಜೂನಿಯರ್ಸ್ ಇಬ್ರು ಮಿಕ್ಸ್ ಮಾಡಿ ಕೂರಿಸಿದ್ದಾರೆ ಆಯ್ತಾ. ಸೀನಿಯರ್ಸ್ ಅವ್ರಿಗೆ 4th ಸೆಮ್ ಇಂಟರ್ನಲ್ಸ್ ನಡೀತಾ ಇದೆ, ನಮಗೆ 2nd ಸೆಮ್ ಇಂಟರ್ನಲ್ಸ್ ನಡೀತಾ ಇದೆ. ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ಗೆಲ್ಲ ಹಂಗೆ ಕೂರಿಸಿದ್ದಾರೆ. ನಾವು ಡಿ ಸೆಕ್ಷನ್ ಅವರು ಇಡೀ ಕ್ಲಾಸಲ್ಲಿ ಡಿ ಸೆಕ್ಷನ್ ಮಾತ್ರ, ಫುಲ್ ಡಿ ಸೆಕ್ಷನ್ ಒಂದು ಕ್ಲಾಸಲ್ಲಿ ಇದೆ. 60 ಮೆಂಬರ್ಸ್ ಏನಿದ್ದೀವಿ ಒಂದು ಕ್ಲಾಸಲ್ಲಿ ಇದ್ದೀವಿ. ಯಾವ ಸೀನಿಯರ್ಸು ಇಲ್ಲ ನಮ್ಮ ಜೊತೆ. ಎಲ್ಲ ನಮ್ಮ ಅಕ್ಕಪಕ್ಕ ಪೂರ್ತಿ ಬರೀ ಸೀನಿಯರ್ಸ್ ಇದೆ. ಇಲ್ಲ, ಬರೀ ನಾವಿದ್ದೀವಿ. ನಮ್ಮ ಕ್ಲಾಸ್ ಮಾತ್ರ ಇದೆ ಒಂದು ಸೆಕ್ಷನ್ ಅಲ್ಲಿ. ಆ ಕಡೆ ತಿರುಗಿದ್ರು ನಮ್ಮ ಕ್ಲಾಸ್ ಅವರೇ, ಈ ಕಡೆ ತಿರುಗಿದ್ರು ನಮ್ಮ ಕ್ಲಾಸ್ ಅವರೇ, ಮುಂದೆ ತಿರುಗಿದ್ರು ನಮ್ಮ ಕ್ಲಾಸ್ ಅವರೇ, ಎಲ್ಲ ನಮ್ಮ ಕ್ಲಾಸ್ ಅವರೇ ಇರೋದ್ರಿಂದ ಅದು ಟಿಕ್ಕಿಂಗ್ ಬೇರೆ. ಆರಾಮಾಗಿ ಏನು ಓದದೇ ಇರೋರು ಕೂಡ ಟಿಕ್ ಮಾಡ್ಬಿಡ್ಬೋದು. ಏನು ಕಾಪಿ ಮಾಡ್ಲೇಬೇಕಂತೇನಿಲ್ಲ, ಸುಮ್ಮನೆ ಕತ್ತೆತ್ತಿದ್ರೂ ಗೊತ್ತಾಗ್ಬಿಡುತ್ತೆ ಯಾವ್ದು ಆನ್ಸರ್ ಅಂದ್ಬಿಟ್ಟು. ಸೊ ಅಷ್ಟು ಈಸಿ ಆಗೋಗ್ಬಿಟ್ಟಿದೆ. ಇದು ಒಂದು ಎಕ್ಸಾಮ್ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿದ್ರೆ. ತುಂಬಾ ಎಂಕರೇಜ್ ಮಾಡ್ಕೊಂಡು ನನಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಟ್ ಆದರೆ ಏನೋ ಗೊತ್ತಿಲ್ಲ, ಆಮೇಲೆ ಫುಲ್ ಲೋ ಫೀಲ್ ಆಗೋಗ್ಬಿಟ್ಟೆ. ಸೊ ಅಷ್ಟು ಕಂಟಿನ್ಯೂ ಮಾಡಲಿಲ್ಲ. ಪ್ರಾಬಬ್ಲಿ ನಾಳೆನೂ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ಸುತ್ತೆ. ನೋಡೋಣ. ಇವತ್ತು ರಕ್ಷಾ ಬಂಧನ್. ಸೊ ರಾಖಿಗಳೆಲ್ಲ ಕಟ್ಟಬೇಕು ನಮ್ಮ ಅಣ್ಣಂದರಿಗೆ. ಅಂದರೆ ನನ್ನ ದೊಡ್ಡಪ್ಪ ದೊಡ್ಡಮ್ಮ ಮಕ್ಕಳು ಆ ಥರ ಇರ್ತಾರಲ್ಲ, ಅವರಿಗೆಲ್ರಿಗೂ ಪ್ರತಿ ವರ್ಷ ಕಟ್ಟಿರೋದು ಅಭ್ಯಾಸ, ಕಟ್ಕೊಂಡು ಬಂದಿದ್ದೀವಿ. ಸೊ ಅದಕ್ಕೆ ಈ ವರ್ಷನೂ ಕಟ್ಟಬೇಕು ಅಂತ. ಸೊ ಅದಕ್ಕೆ ರಾಖಿಗಳನ್ನ ತಗೊಂಡು ಬಂದಿದ್ದೀನಿ, ಎಲ್ರಿಗೂ ಕಟ್ಟಬೇಕು ಅಂತ. ಸೊ ಹೋಗಿ ಕಟ್ಟಬೇಕು. ಒಂದು 8:30 ಹಂಗೆ ಹೋಗಿ ಕಟ್ಟೋಣ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಅವರೆಲ್ಲರೂ ಕೆಲಸಗಳೆಲ್ಲ ಹೋಗಿರ್ತಾರೆ, ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಷ್ಟು ಟೈಮ್ ಆಗುತ್ತೆ. ಆವಾಗ ಹೋದರೆ ಎಲ್ಲರೂ ಸಿಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಸೊ ಅಷ್ಟೇ ಗೈಸ್, ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾಳೆ ಏನಾದರೂ ಇದ್ರೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ಓಕೆ. ಸೊ ಗೈಸ್, ಇವತ್ತು ಬಂದ್ಬಿಟ್ಟು 2nd ಇಂಟರ್ನಲ್ಸ್. ಇವತ್ತು ಎಂಟರ್ಪ್ರೆನ್ಯೂರ್ಶಿಪ್ ಆ್ಯಂಡ್ ಎಥಿಕ್ಸ್ ಮತ್ತು ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಇದೆ. ನಿಜವಾಗ್ಲೂ ನನಗೆ 2 ಚಾಪ್ಟರ್ಸ್ ಅನಿಸುತ್ತೆ, 2 ಸಬ್ಜೆಕ್ಟ್ದು. ಚಾಪ್ಟರ್ ನೇಮ್ಸ್ ಕೂಡ ಗೊತ್ತಿಲ್ಲ. ಏನು ಗೊತ್ತಾ, ಈ ಟಿಕ್ಕಿಂಗ್ ಎಲ್ಲ ಕ್ವೆಶನ್ ಓದಬೇಕು, ಆಪ್ಷನ್ಸ್ ನೋಡಬೇಕು, ಕಾಮನ್ ಸೆನ್ಸ್ ಯೂಸ್ ಮಾಡಿ ಓಕೆ ಇದಿರ್ಬೋದು ಅನ್ನೋ ಥರ ಹಾಕಬೇಕು. ಅವಾಗೆ ಮಜಾ ಇರುತ್ತೆ. ಇಲ್ಲ ಅಕ್ಕಪಕ್ಕ ನೋಡ್ಕೊಂಡು ಹಾಕ್ಬಿಟ್ರೂ ನಡೆದೋಗ್ಬಿಡುತ್ತೆ. ಸೊ ಸುಮ್ಮನೆ ವೇಸ್ಟ್ ಗೈಸ್. 4 ದಿನ ವೇಸ್ಟ್ ಮಾಡ್ತಾರೆ ಈ ಫಸ್ಟ್ ಇಂಟರ್ನಲ್ಸ್ ಅಂತ ಮಾಡಿ. ಯಾರೂ ಓದಲ್ಲ ಈ ಫಸ್ಟ್ ಇಂಟರ್ನಲ್ಸ್ಗೆ. ಇವಾಗ ಟಿಫನೆಲ್ಲ ಆಯಿತು, ಹೊರಡಬೇಕು ಕಾಲೇಜಿಗೆ. ಐ ಆಮ್ ಕ್ವೈಟ್ ಗುಡ್ ಟುಡೇ, ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಗೈಸ್, ಎಕ್ಸಾಕ್ಟ್ಲಿ 10:30ಗೆ ವಾಪಸ್ ಬಂದ್ಬಿಡ್ತೀವಿ, ಏನೇ ಆಗಿರಲಿ ಅದು. ದಿಸ್ ಇಸ್ ಮೈ ಬ್ಲಾಗ್. ಸೊ ಲಾಂಗ್ ಟೈಮ್ ಇವಾಗ ನಾನು ಎಕ್ಸಾಮ್ ಮಾಡಿ ಬಂದಿದ್ದೀನಿ, ಕುತ್ಕೊಂಡಿದೆ. ಇವಾಗ ನಾನು ಎಕ್ಸಾಮ್ ಬಂದಿದೆ, ಎಲ್ಲ ಹೇಳ್ತಾರೆ ನಾನು ಚೆನ್ನಾಗಿ ಬಂದಿಲ್ಲ, ನಾನು ಚೆನ್ನಾಗಿ ಬಂದಿದ್ದೀನಿ, ಎಲ್ಲರೂ ಮಾಸ್ಕ್ ಹಾಕ್ತಾರೆ ಎಕ್ಸಾಮ್ ಅಲ್ಲಿ. ನಿಜವಾಗ್ಲೂ ಹಾಕ್ತೀನಣ್ಣ. ಏನ್ ಆಗ್ತಿದ್ಯಾ? ಇದನ್ನ ಹಾಕ್ತೀನಿ ನಿಜವಾಗ್ಲೂ. ನಿಜವಾಗ್ಲೂ ಏನಾಗುತ್ತೆ?
ಸರಿ ಅಣ್ಣ, ಆಯ್ತು. ಸರಿ ಅಣ್ಣ. ಮತ್ತೆ ಕೇಳ್ತಿಲ್ವಾ? ಸೊ ಗೊತ್ತಲ್ವಾ, ಮಾಮೂಲಿ 10:30 ಆದಮೇಲೆ ಏನು ಕೆಲಸ ಇರಲ್ಲ. ಇವತ್ತೇನು ಮಾಡಿದೆ, ಲೈಬ್ರರಿಲಿ ತುಂಬ ಸೆಕೆ ಆಗ್ತಾ ಇರುತ್ತೆ. ಲ್ಯಾಬಲ್ಲಿ ಅಟ್ಲೀಸ್ಟ್ AC ಇರುತ್ತೆ, ಫುಲ್ ಆಫ್ AC ಆರಾಮಾಗಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲ್ಯಾಬಿಗೆ ಬಂದುಬಿಟ್ಟು ಸುಮ್ಮನೆ ಆನ್ಲೈನಲ್ಲಿ ಟೈಪಿಂಗ್ ಗೇಮ್ಸ್ನ ಆಡ್ಕೊಂಡು ಕೂತಿದ್ದೆ ಸಿಸ್ಟಮಲ್ಲಿ. ನಮ್ಮ ಸೀನಿಯರ್ಸಿಗೆ ಕ್ಲಾಸಸ್ ಇತ್ತು, ಅವರಿಗೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಹೇಳ್ಕೊಡ್ತಾ ಇದ್ದಾರೆ. ಆ ಕೋರ್ಸ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ನಮಗೂ ಆ ಕೋರ್ಸ್ 100% ಮಾಡಿಸ್ತಾರೆ, ಸರ್ಟಿಫಿಕೇಟ್ ಕೋರ್ಸು. ಆವಾಗ ನಾನು ನಿಮಗೆ ಬೇಕಿದ್ರೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಸೊ ಇದು ಬಂದು ನಮ್ಮದು ಸೆಕೆಂಡ್ ಇಂಟರ್ನಲ್ಸ್ ಆದಮೇಲೆ ನಾವು ಕೆಳಗಡೆ ಬಂದಾಗ ನೋಡಿದ್ದು. ನೀವು ನೋಡಿದ್ರೆ ಸ್ಟೇರ್ಸ್ ಮೇಲೆಲ್ಲ ಪಾಟ್ಸ್ನ ಜೋಡಿಸಿದ್ದಾರೆ. ಇದೆಲ್ಲ ಇರಲಿಲ್ಲ ಮುಂಚೆ, ಇವಾಗ ನ್ಯಾಕ್ ಪ್ರೋಗ್ರಾಮ್ ಇರೋದ್ರಿಂದ ಮಾಡಿರೋದು. ಆ್ಯಂಡ್ NCC ಪೀಪಲ್ಸ್ ಕೂಡ ಇದ್ರು ಇಲ್ಲಿ. ನನ್ನ ಅನ್ನೋದಕ್ಕಿಂತ ನಮ್ಮ ಒಂದು ಫಸ್ಟ್ ಇಂಟರ್ನಲ್ಸ್ ಹೆಂಗಾಗುತ್ತೆ, ಯಾಕೆ ಲೀನಿಯನ್ಸ್ ಇರುತ್ತೆ, ಅಥವಾ ನಾವು ಯಾಕೆ ಓದಲ್ಲ ಅನ್ನೋದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್, ಎಷ್ಟು ಡೀಟೇಲ್ಸ್ ಬೇಕೋ ಅಷ್ಟು ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ನಾಳೆ ಬಂದ್ಬಿಟ್ಟು ನಮಗೆ ನ್ಯಾಕ್ ಇನ್ಸ್ಪೆಕ್ಷನ್ಸ್ ಅವ್ರು ಬರೋದ್ರಿಂದ ನಮಗೆ ಟೈಮಿಂಗ್ಸ್ ಚೇಂಜ್ ಆಗಿದೆ, ಆಯಿತಾ. ಏನು ನಮಗೆ 10 to 10:30 ಮತ್ತು 3 to 3:30 ಇತ್ತು ಇಂಟರ್ನಲ್ಸು. ಸೊ ಅದು ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿಬಿಡುತ್ತೆ. 10 to 10:30, 11 to 11:30 ಆ ಥರ ಕಂಟಿನ್ಯೂಸ್ ಆಗಿ ಮುಗಿಸ್ಬಿಡ್ತಾರೆ. ಬಿಕಾಸ್ ದೇ ಹ್ಯಾವ್ ಟು ಸೆಂಡ್ ಅಸ್ ಹೋಮ್, ಬೇಗ ಮನೆಗೆ ಕಳಿಸಿ ಅವರು ನ್ಯಾಕ್ ಅವರು ಬರೋ ಅಷ್ಟರಲ್ಲಿ, ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಕ್ಯಾಂಪಸ್ನ ಫುಲ್ ಕ್ಲಿಯರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಐ ಹ್ಯಾವ್ ಟು ಸ್ಟೇ ಬಿಕಾಸ್ ನಾನು ಅಲ್ಲಿನ ಅಲುಮ್ನೈ ಆಗಿರೋದ್ರಿಂದ ದೇ ಕಾಲ್ಡ್ ಮೀ, ಆಯಿತಾ. ಈಗ ನ್ಯಾಕ್ ಅವರು ಕೆಲವೊಂದು ಕ್ವೆಶನ್ಸ್ನ ಕೇಳ್ತಾರೆ ಅಲುಮ್ನೈಸ್ ಹತ್ರ, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಕಾಲೇಜಲ್ಲಿ, ಹೆಂಗೆ ಹೇಳ್ಕೊಡ್ತಾ ಇದ್ರು ಏನು ಎಲ್ಲ ಅಂತ. ಅದಕ್ಕೆ ನಮ್ಮ ಫೀಡ್ಬ್ಯಾಕ್ ಕೊಡೋದಕ್ಕೋಸ್ಕರ ವಿ ಹ್ಯಾವ್ ಟು ಸ್ಟೇ ಅಂತ ಹೇಳಿದ್ದಾರೆ. ಸೊ ನಮ್ಮ ಸರ್ ಕಾಲ್ ಮಾಡಿಬಿಟ್ಟು ಯು ಹ್ಯಾವ್ ಟು ಕಮ್ ಅಂತ ಅಂದ್ಬಿಟ್ಟು ಕರೆದಿದ್ದಾರೆ. ಸೊ ಐ ಹ್ಯಾವ್ ಟು ಸ್ಟೇ ದೇರ್. ಮತ್ತೆ ತುಂಬ ಅಲುಮ್ನೈಸ್ ಬರ್ತಾರೆ. ಸೊ ನನ್ನ ಕ್ಲಾಸ್ಮೇಟ್ಸ್ ತುಂಬ ಜನ ಸಿಗೋ ಚಾನ್ಸಸ್ ಇದೆ ನಾಳೆ. ನೋಡೋಣ, ಲೆಟ್ ಮೀ ಸಿ. ಇಫ್ ಇನ್ ಕೇಸ್ ಆದರೆ ಐ ಡೂ ವ್ಲಾಗ್ ಟುಮಾರೋ, ಇಲ್ಲ ಅಂದರೆ ಇಲ್ಲ. ಒಂದಷ್ಟು ಕ್ಲಿಪ್ಪಿಂಗ್ಸ್ ಅಂತೂ ತಗೊಂಡಿರ್ತೀನಿ ಯಾವುದಾದ್ರೂ ವ್ಲಾಗ್ನಲ್ಲಿ, ನಾನು ನಿಮಗೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಈ ಎಂಡಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂತಂದರೆ, ನನ್ನ ಎಲ್ಲ ವ್ಲಾಗ್ಸ್ನಲ್ಲಿ ಬರೋ ಮೋಸ್ಟ್ ಆಫ್ ದ ಕಮೆಂಟ್ಸ್ ಇಸ್ ಅಬೌಟ್ MBA ಕಾಲೇಜ್. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಐ ಪ್ರಾಮಿಸ್ಡ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಟ್. ನನಗೆ ಏನಂದರೆ, ನಿಮ್ಮದು ತುಂಬ ಕ್ವೆಶನ್ಸ್ ಇದೆ, ತುಂಬ ಕ್ವೆರೀಸ್ ಇದೆ, ಒಬ್ಬೊಬ್ಬರು ಒಂದೊಂದು ಥರ ಕ್ವೆಶನ್ಸ್ ಕೇಳಿದ್ದೀರಾ. ಸೊ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಆನ್ಸರ್ ಎವ್ರಿಥಿಂಗ್. ನನಗೆ ಏನು ನೀವು ಮಾಡಬೇಕಂದ್ರೆ, ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕ್ವೆಶನ್ಸನ್ನು ಕಮೆಂಟ್ ಮಾಡಿ ತಿಳಿಸಿ. ಐ ಡೆಫಿನೆಟ್ಲಿ ಕನ್ಸಿಡರ್ ಎವ್ರಿ ಕಮೆಂಟ್ಸ್ ಆ್ಯಂಡ್ ರಿಯಲಿ ಗೋಯಿಂಗ್ ಟು ಆನ್ಸರ್ ಎವ್ರಿಥಿಂಗ್. ನನಗೆಲ್ಲ ಗೊತ್ತು ಅಂತ ಅಲ್ಲ, ನನಗೂ ಎಷ್ಟು ಗೊತ್ತು ಅಷ್ಟನ್ನ ಐ ಜೆನ್ಯೂನ್ಲಿ ರಿಪ್ಲೈ ಟು ಯು ಗೈಸ್. ನನಗೆ ಎಷ್ಟು ಗೊತ್ತು ಅಷ್ಟನ್ನ ಯಾವುದೇ ಫಿಲ್ಟರ್ಸ್ ಇಲ್ಲದೆ ತುಂಬ ಆನೆಸ್ಟ್ ಆಗಿ ಹೆಂಗಿದೆ ಹಾಗೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಆನ್ಸರ್ ಟು ಯು ಗೈಸ್. ಸೊ ಪ್ಲೀಸ್ ಈ ವಿಡಿಯೋದಲ್ಲಿ ನಿಮ್ದು ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಮಾಡಿ. ಬಿಕಾಸ್ ನಾನು ಆ ಕಾಲೇಜ್ ವ್ಲಾಗ್ ಮಾಡಬೇಕಾದ್ರೆ ಈ ವಿಡಿಯೋಲಿರೋ ಕಮೆಂಟನ್ನೇ ತಗೊಂಡು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ. ಒಪ್ಸು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಷ್ಟೇ, ಮತ್ತೆ ಸಿಗ್ತಾ ಇರುವ. ಅಂಟಿಲ್ ದೆನ್ ಮಿಸ್ ಮೀ, ಬಾಯ್ ಬಾಯ್.